ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರನ್ನ ಒಬ್ಬರಿದ್ದಾರೆ ಅಂದ್ರೆ ಅದು ಕಲ್ಲುಪಲ್ಲಿ ಪ್ರಕಾಶ್ ಎಲ್ಲಾ ಸಹಾಯನ ಪಡ್ಕೊಂಡಿರತಕ್ಕಂಥವ್ರು ಈ ತಾಲೂಕಲ್ಲಿ ಅವರು ಸಹಾಯ ಪಡ್ಕೊಂಡಿರತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದುಬಿಟ್ಟು ಪಾರ್ಲಿಮೆಂಟ್ ಮೆಂಬರ್ ವರೆಗೂ ಈ ತಾಲೂಕಿನಲ್ಲಿ ಪರಿಚಯ ಇಲ್ದವರು ಒಬ್ಬರಿಗೆ ಪರಿಚಯ ಇಲ್ದಂತವ್ರನ್ನ ಈ ತಾಲೂಕಲ್ಲಿ MLA ಮಾಡಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು. ಕಲ್ಪಲ್ಲಿ ಅಭಿಮಾನಿ ಬಳಗಕ್ಕೆ ಇವತ್ತಿನ ದಿವಸ ಮಾಧ್ಯಮ ಮಿತ್ರರನ್ನು ಕರೆದಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಇದೇ ತಿಂಗಳು 20ನೇ ತಾರೀಕು ಶನಿವಾರದಂದು ನಮ್ಮ ನಾಯಕರಾದಂಥ ಕಲ್ಪಲ್ಲಿ ಪ್ರಕಾಶ್ ರವರ ಹುಟ್ಟುಹಬ್ಬವನ್ನು ಆಚರಿಸಲು ಅವರ ಎಲ್ಲ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಮಿತ್ರರು ಒತ್ತಾಯ ಮಾಡಿ ಈ ಸಲ ಬೈಪಾಸ್ ಬಾಲಾಜಿ ಭವನದ ಹತ್ರ ಒಂದು ವೇದಿಕೆಯನ್ನು ಏರ್ಪಾಟ್ ಮಾಡಿ ಅಲ್ಲಿ ಎಲ್ಲ ಅವರ ಹಿತೈಷಿಗಳು, ಅಭಿಮಾನಿಗಳು ಮತ್ತು ಮಿತ್ರ ಬಳಗದವರು ಹುಟ್ಟುಹಬ್ಬವನ್ನು ಆಚರಿಸಲು ತಮ್ಮ ಮಾಧ್ಯಮಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ ಮಿತ್ರರಿಗೂ ಈ ಮಾಧ್ಯಮದ ಮುಖಾಂತರ ಆವತ್ತಿನ ದಿವಸ ಶನಿವಾರ ಸಾಯಂಕಾಲ 6:30 ಗಂಟೆಗೆ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಹಮ್ಮಿಕೊಂಡಿದ್ದು, ಎಲ್ಲ ಹಿತೈಷಿಗಳು, ಮಿತ್ರರು ಮತ್ತು ಅಭಿಮಾನಿ ಬಳಗದವರು ಪಾಲ್ಗೊಂಡು ಈ ಹುಟ್ಟುಹಬ್ಬದ ಆಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ವಾಹಿನಿಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ ಅಭಿಮಾನಿಗಳಿಗೂ ಮತ್ತೊಮ್ಮೆ ಸಾದರದ ಮತ್ತು ಆದರದ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅವರ ಮಿತ್ರ ಬಳಗದವರೇ ಮುಖ್ಯ ಅತಿಥಿಗಳು, ಅವರ ಹಿತೈಷಿಗಳೇ ಮುಖ್ಯ ಅತಿಥಿಗಳು. ಊಟದ ವ್ಯವಸ್ಥೆ ಇರುತ್ತೆ. ಅವರ ಸಮಾಜ ಸೇವೆ ಇದೇ ರೀತಿ ಮುಂದುವರಿಯಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮಿತ್ರರ ಒತ್ತಾಯದ ಮೇರೆಗೆ ಈ ಒಂದು ಹುಟ್ಟುಹಬ್ಬವನ್ನು ಅಲ್ಲಿ ಆಚರಿಸಲು ಎಲ್ಲ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಆತ್ಮೀಯ ಪತ್ರಿಕಾ ಮಿತ್ರರಿಗೆ ಸ್ವಾಗತ. ಈ ದಿನ ಏನು ಈ ಒಂದು ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡಿರೋದು, ವಿಷಯವನ್ನು ಮಿತ್ರರಾದಂಥ ಸೊನ್ನಾಡಿ ರಘುಪತಿರವರು ಕೂಲಂಕಷವಾಗಿ ವಿವರಿಸಿದ್ದಾರೆ. ಈ ಒಂದು ಹುಟ್ಟುಹಬ್ಬ ಆಚರಣೆ ಸರಳವಾಗಿ ಮೊದಲಿನಿಂದ ಆಚರಿಸ್ಕೊಂಡು ಬರ್ತಾ ಇದ್ವು. ಈ ಸಲ ಭಾಳ ಅದ್ಧೂರಿಯಾಗಿ ಆಚರಿಸ್ಬೇಕು ಅಂತ ಅವರ ಒಂದು ಹಿತೈಷಿಗಳು, ಅಭಿಮಾನಿಗಳು ಮತ್ತು ಸ್ನೇಹಿತರು ಎಲ್ಲ ಕೂಡಿ ಅವ್ರಿಗೆ ಇಷ್ಟ ಇದ್ದರೆ ಕೂಡ ಇಲ್ಲ ನಿಮ್ಮದೇ ಅಂತ ಸ್ವಂತ ಬಾಲಾಜಿ ಒಂದು ಜಾಗ ಇದೆ, ಅಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾವು ಒಂದು ತೀರ್ಮಾನ ತಗೊಂಡು ಆ ಒಂದು ದಿನ ಎಲ್ರಿಗೂ ತಾಲೂಕಿನಾದ್ಯಂತಿಲ್ಲ ಪಕ್ಷಾತೀತವಾಗಿ ಅವರ ಅಭಿಮಾನ ಬಳಗದವರಿದ್ದಾರೆ ಮತ್ತು ಅವರ ಒಂದು ಸಮಾಜ ಸೇವೆ ಇನ್ನೂ ಹೆಚ್ಚಿನದಾಗಿ ಬಳಸ್ಕೋಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಈ ಒಂದು ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬರ್ತಕ್ಕಂಥ ಎಲ್ಲ ಒಂದು ಏನು ಮಿತ್ರರಿಗೂ ಮತ್ತು ಎಲ್ರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಅಲ್ಲೇ ಏರ್ಪಾಟ್ ಮಾಡಿದ್ದೀವಿ. ಅದೇ ದಿವಸ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳಿರುತ್ತೆ. ಆ ಒಂದು ಸಮಾರಂಭಕ್ಕೆ ಏನು ಒಂದು ತಮ್ಮ ಪತ್ರಿಕಾ ಮುಖೇನ ಒಂದು ಪ್ರಚಾರ ಹೆಚ್ಚಿನದಾಗಿ ಕೊಟ್ಟು ಇನ್ನೂ ಜನ ಸೇರೋದಕ್ಕೆ ಒಂದು ಅನುವು ಮಾಡಿಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಅವರು ಸಮಾಜ ಸೇವೆ ಅಂದರೆ ನಮ್ಮ ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದು ಈ ತಾಲೂಕಲ್ಲಿ ಹಿಂದುಳಿದ ವರ್ಗಗಳಿಗೆ ಒಂದು ಚಾಂಪಿಯನ್, ಒಂದು ಐಕಾನ್ ಅಂತ ಹೇಳ್ಬೋದು. ಯಾಕೆಂದರೆ ಹಿಂದುಳಿದವ್ರಿಗೆ ಏನಾದರೂ ಒಂದು ತೊಂದರೆ ಆದರೆ ನಾನಿದ್ದೀನಿ ಅಂತ ಮುಂದ್ಗಡೆ ನಿಂತಕ್ಕಂಥ ನಾಯಕರು ಯಾರನ್ನ ಇದ್ದಾರೆ ಅದು ಕಲ್ಪಲ್ ಪ್ರಕಾಶ್ ಒಬ್ಬರೇ ಅಂತ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಆದ್ದರಿಂದ ಅವರನ್ನು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮುಖೇನ ಎಲ್ರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಪತ್ರಿಕಾ ಮಿತ್ರರು ಎಲ್ಲ ನಮ್ಮ ಸ್ನೇಹಿತರು, ಅಣ್ಣ ತಮ್ಮಂದರು ಎಲ್ಲ ಬಂದಿದ್ದಾರೆ ಇವತ್ತು. ನಾನು ಒಂದು ಮಾತು ಹೇಳ್ತೀನಿ. ಕಲ್ಲಿಪಲ್ ಪ್ರಕಾಶ್ ಅಂದರೆ ನಾನು 86ರಲ್ಲಿ ಅವ್ರ ರೂಮ್ಗೆ ಹೋಗಿದ್ದೆ. ಆ ರೂಮಲ್ಲೇ ನಾವು ಒಂದು 10 ವರ್ಷ ಅಲ್ಲೇ ರೂಮಲ್ಲೇ ಇದ್ದೆ.
ಆವತ್ತಿಂದ ಇಷ್ಟುವರೆಗೂ ಸಮಾಜ ಸೇವೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಒಂದು ಯಾರಾದರೂ ಗಳಿಸ್ಬೇಕು ಅಂದರೆ ಅವ್ರ ಪಕ್ಷಾತೀತವಾಗೇ ಎಲ್ಲರನ್ನೂ ಗಳಿಸುವುದು, MLA ಆಗಲಿ MP ಆಗಲಿ ಎಲ್ಲರೂ ಮಾಡಿಕೊಂಡು ಸರ್ವಿಸ್ ಮಾಡಿಕೊಂಡು ಜೆಡ್ ಪಿನೂ ಮಾಡಿದ್ದಾರೆ, ಎಲ್ಲರೂ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಬಂದಿದೆ. ನಾವೆಲ್ಲ ಸೇರಿ ಬಳಗದವರು ಮತ್ತು ಎಲ್ಲ ಸ್ನೇಹಿತರು ಅಣ್ಣ ತಮ್ಮಂದರು ಎಲ್ಲ ಸೇರಿ ನಾವು ಮಾಡಬೇಕು ಅಂತ ಅವ್ರು ಪೋಸ್ಟ್ ಮಾಡಿದಾಗ ನಾವು ಅವರು ಮಾಡಲೇಬೇಕು ಬೇಡ ಅಂತ ಹೇಳಿದರು, ನಾವು ಬೇಕೇ ಬೇಕಂತ ಹೇಳಿದ್ವು. ಅದಕ್ಕೋಸ್ಕರ ಇವತ್ತು ನಮ್ಮ ರಘುಪತನ್ನ ನಮ್ಮ ಅಧ್ಯಕ್ಷರೇ ಎಲ್ಲರೂ ಹೇಳಿದರು, ಎಲ್ರಿಗೂ ನಮ್ಮ ಮಾಡಬೇಕು ಅಂತ ನಮಗೆಲ್ಲ ಸಂತೋಷ ಆಗಿ ಮಾಡ್ತೀವಿ ಅಂತ ನಾವು ಇದು ಮಾಡಿಕೊಂಡು ಎಲ್ಲರೂ ನಾವು ಸೇರಿ ಇವತ್ತು ಮಾಡ್ತಾ ಇದ್ದೀವಿ. ನಾನು ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ. ಇಲ್ಲಿ ನೆರೆದಿರುವಂತಹ ಎಲ್ಲ ಕಲ್ಲುಪಲ್ಲಿ ಪ್ರಕಾಶಣ್ಣ ಅಭಿಮಾನಿಗಳಿಗೂ ಹಾಗೂ ಹಿರಿಯರಿಗೂ ಹಾಗೂ ತಮ್ಮಂದರು ಬಂದಿದ್ದೀವಿ ನಾವು. ತಮ್ಮಂದಿರಿಗೂ ಎಲ್ಲರಿಗೂ ಒಂದು ಆದರ ಸ್ವಾಗತ. ಅದೇ ರೀತಿ ನಿಮ್ಮ ಮಾಧ್ಯಮ ಮಿತ್ರದವರು ಎಲ್ಲದಕ್ಕೂ ನಿಮಗೂ ಒಂದು ಆಧಾರದ ಸ್ವಾಗತ ಹೇಳ್ತಾ ಇದ್ದೀವಿ. ಇವತ್ತಿನ ಉದ್ದೇಶ ದೊಡ್ಡವರೆಲ್ಲ ಹೇಳಿದ್ದಾರೆ. ಬಾಲಾಜಿ ಭವನ್ ಹತ್ರ 20ನೇ ತಾರೀಕು 6ನೇ ತಿಂಗಳು 2026ರಂದು ಅಲ್ಲಿ ನಾವು ಎಲ್ಲ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲ ಹಿರಿಯರು ಕಿರಿಯರು ನಾವೆಲ್ಲ ಸೇರಿ ಇದನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಇವತ್ತು ಈ ಮಾಧ್ಯಮ ಮಿತ್ರರಿಗೆ ತಿಳಿಪಡಿಸೋದೇನೆಂದರೆ, ಇವತ್ತು ತಾವು ಕೂಡ ಬಂದು ಎಲ್ಲ ಅಲ್ಲಿ ಕೋಆಪ್ರೇಷನ್ ಮಾಡಬೇಕು. ಅದೇ ರೀತಿ ಮುಳಬಾಗಿಲು ತಾಲೂಕಿನ 380 ಹಳ್ಳಿಗಳು 30 ಪಂಚಾಯತಿಗಳಿಂದ ಪ್ರಕಾಶಣ್ಣನ ಅಭಿಮಾನಿಗಳು, ಅವ್ರ ಹಿತೈಷಿಗಳು, ಅವ್ರ ಕುಟುಂಬ ಎಲ್ಲ ಬರುತ್ತೆ. ಅವರೆಲ್ಲ ಬಂದು ಅಣ್ಣನಿಗೆ ವಿಶ್ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅವತ್ತು ಬೆಳಿಗ್ಗೆ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಅದೇ ರೀತಿ ಬಾಬಾ ಹೈದರ್ಬಲ್ಲಿ ದರ್ಗಾದಲ್ಲಿ ವಿಶೇಷವಾದ ಪೂಜೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಸಾಯಿಬಾಬಾ ಗುಡಿಯಲ್ಲಿ, ಅದೇ ರೀತಿ ವರ್ಷ ಓಂ ಶಕ್ತಿ ಗುಡಿಯಲ್ಲಿ ಅಭಿಷೇಕ ನಡೆಯುತ್ತೆ. ಅಭಿಷೇಕ ಮಾಡಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಆಂಜನೇಯ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ಸಂಜೆ 6:30 ಗಂಟೆಗೆ ಪ್ರಕಾಶಣ್ಣ ಅವರು ಒಪ್ಕೊಳ್ಳಿಲ್ಲ, ಈ ಹಿರಿಯರೆಲ್ಲ ಸೇರಿ ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ನಾವು ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಒಂದು ಇದು ಮಾಡ್ತಾಯಿದ್ದೀವಿ. ಅದೇ ರೀತಿ ಸಾರ್ವಜನಿಕರೆಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಇದು ಮಾಡಬೇಕು. ಅದೇ ರೀತಿ ಕಲ್ಲುಪಲ್ಲಿ ಪ್ರಕಾಶಣ್ಣ ಅವರ ಕುಟುಂಬಕ್ಕೆ ಅವರಿಗೆ ಆ ಭಗವಂತ ಆ ಸೋಮೇಶ್ವರ ಸ್ವಾಮಿ, ಬಾಬಾ ಹೈದರವಲ್ಲಿ ಆಂಜನೇಯ ಸ್ವಾಮಿ, ಕುಡುಮಲೆ ವಿನಾಯಕ ಒಳ್ಳೇದು ಮಾಡಬೇಕು ಅಂತ ಮಾಧ್ಯಮ ಮುಖಾಂತರ ನಾವು ಬೇಡ್ಕೊಳ್ತಾ ಇದ್ದೀವಿ. ಈ ಕಲ್ಲುಪಲ್ಲಿ ಬಳಗ ಮುಂದೇನೂ ಮಾಡ್ಕೊಂಡು ಬರ್ತಾ ಇತ್ತು, ಈಗಲೂ ಬರ್ತ್ಡೇ ಮಾಡ್ತೀವಿ, ಮುಂದೇನೂ ಸಹ ಹುಟ್ಟುಹಬ್ಬನ ಆಚರಿಸ್ಕೊಂಡು ನಾವು ವರ್ಷ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಲ್ಲುಪಲ್ಲಿ ಪ್ರಕಾಶ್. ಎಲ್ಲರಿಗೂ ನಮಸ್ಕಾರ. ಇದೇ 20ನೇ ತಾರೀಕು ನಮ್ಮ ಕಲ್ಲುಪಲ್ಲಿ ಪ್ರಕಾಶನ್ ಅವರದ್ದು ಬರ್ಡೇ ಇರೋದಕ್ಕೆ ಎಲ್ಲರೂ ಅಭಿಮಾನಿಗಳು, ಹಿತೈಷಿಗಳು ಎಲ್ಲರೂ ಬರಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಜೈ ಬೋಲೋ ಭಾರತ್ ಮಾತಾ ಕಿ. ಕಲ್ಲುಪಲ್ಲಿ ಪ್ರಕಾಶಣ್ಣನ್ಗೆ ಈ ಒಂದು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರೀತಿಯ ಆತ್ಮೀಯ, ಸುಮಾರು ವರ್ಷಗಳಿಂದ ನಮಗೋಸ್ಕರ ಯಾವತ್ತೇ ಆದರೂ ನಮಗೋಸ್ಕರ ಅವರ ಪ್ರತಿ ಅಣುವಣುವನ್ನ ನಮ್ಮೆಲ್ಲರನ್ನ ಹಿಂಬಾಲಿಸ್ಕೊಂಡು ನಮಗೆ ಬೆಂಬಲ ನೀಡಿಕೊಂಡು ಬರ್ತಾ ಇರುವ ನಮ್ಮ ಕಲ್ಲುಪಲ್ಲಿ ಪ್ರಕಾಶಣ್ಣವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರಿಂದ ಎಲ್ಲ ಒಂದು ತಾಲೂಕಿನ ನಮ್ಮ ಪಂಚಾಯಿತಿಯ ಅಭಿಮಾನಿಗಳ ಬಳಗಕ್ಕೆ ಎಲ್ಲ ಒಂದು ಸುದ್ದಿಯನ್ನು ತಲುಪಿಸೋಕೆ ಈ ಒಂದು ನಿಮ್ಮೆಲ್ಲರ ಒಂದು ಪ್ರಕಾಶಣ್ಣನವರ ಆತ್ಮೀಯ ಬಳಗ ಇಲ್ಲಿ ಸೇರಿದೆ. ದಯವಿಟ್ಟು ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ತಾಲೂಕಿನಲ್ಲಿ ಏನು 20ನೇ ತಾರೀಕು ಬರ್ತಾ ಇದೆ, ಈ ಒಂದು ನಾವು ನಿನ್ನೆ ಮಾತಾಡಿದ್ವು ಅಣ್ಣ ಹತ್ರ, ಬೇಡ ಸರಳವಾಗಿ ಹೋದ್ಸಲೇನೂ ಸರಳವಾಗಿ ಮಾಡಿದ್ವು, ಬೇಡ ಅಂತ ಅಂದ್ರೂ ನಾವು ಒಂಥರ ನಮಗೆ ಅಭಿಮಾನ ಆ ಥರ ಇದೆ. ಅದಕ್ಕೋಸ್ಕರ ನಿಮ್ಮಿಷ್ಟ ಅಂತ ಅಂದಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಅದೇ ರೀತಿಯಾಗಿ ಎಲ್ಲ ಪಂಚಾಯಿತಿಯಿಂದ ನಮ್ಮ ಈ ಒಂದು ಕಲ್ಲುಪಲ್ಲಿ ಪ್ರಕಾಶನ್ನ ನಮ್ಮ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಅವ್ರಿಗೆ ನಾವು ಒಂದು ಸಣ್ಣ ಕಾಣಿಕೆಯಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ಎಲ್ಲರೂ ಮನಗಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಎಲ್ರಿಗೂ ಒಂದು ಸುದ್ದಿಯನ್ನು ತಿಳಿಸ್ಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ಅಂತ ಹೇಳ್ತಾ, ಇದೇ ರೀತಿಯಾಗಿ ಅವರು 100 ವರ್ಷ
100 ವರ್ಷ ಇದೇ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಬರಲಿ, ನಿಮ್ಮೆಲ್ಲರ ಬೆಂಬಲವಾಗಿ ನಿಲ್ಲಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಸಹ ಅವರು ರಾಜಕೀಯವಾಗಿ ನಮ್ಮ ಮುಂದೆ ಒಂದು ಮಾರ್ಗದರ್ಶಕವಾಗಿ ಇರಬೇಕು ಅಂತ ನನ್ನ ಮನದಾಳದ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ಆತ್ಮೀಯರು, ಎಲ್ಲ ಗ್ರಾಮದ ಪಂಚಾಯತಿ, ಪಟ್ಟಣದ ಪಂಚಾಯತಿ ಎಲ್ಲರೂ ಕೂಡ ಸೇರಿ ಈ ಒಂದು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ತಮ್ಮಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಸಹ ಆಹ್ವಾನಿಸ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಸಹ ದಯವಿಟ್ಟು ತಪ್ಪದೇ ಬರಬೇಕು ಅಂತ ನನ್ನ ಒಂದು ಆತ್ಮೀಯ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಇಷ್ಟು ಜನ ಇಲ್ಲಿ ಸೇರಿರೋದಕ್ಕೆ ನಮ್ಮ ಬಾಸರಾದ ಕಲ್ಲುಪಲ್ಲಿ ಪ್ರಕಾಶನ್ ಅವರದು 20ನೇ ತಾರೀಕು ಶನಿವಾರ ಬಾಲಾಜಿ ಭವನ್ ಹತ್ರ 6:30ಗೆ ಉಜೃಂಭವಾಗಿ ಆಚರಣೆ ಮಾಡ್ತಾ ಇದೀವಿ. ತಾಲೂಕಾದ್ಯಂತ ಜನ ಸೇರಿ ಬೆಂಬಲಿಗರು ಟೋಟಲ್ ದೊಡ್ಡವರಾಗಿದ್ರೆ ಬಂದು ಆಶೀರ್ವಾದ ಮಾಡಬೇಕು, ಚಿಕ್ಕವರು ಬಂದಿದ್ರೆ ಆಶೀರ್ವಾದ ತಗೋಬೇಕು ಅಂತ ವಿನಂತಿಸ್ಕೊಳ್ತಾ ಅದ್ದೂರವಾಗಿ ನಾವು ಮಾಡ್ತಾ ಇದೀವಿ. ಎಲ್ಲರೂ ಬಂದು ಸೇರಿ ಅದ್ದೂರಿಯಾಗಿ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದೀವಿ. ಇಲ್ಲಿ ಇವತ್ತಿನ ದಿವಸ ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಕಲ್ಲುಪಲ್ಲಿ ಪ್ರಕಾಶಣ್ಣ ಅಭಿಮಾನ ಬಳಗದವರಿಗೂ, ಆಗ ಮುಂದೆ ಹಾಸನರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ನಾನು ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತುಗಳನ್ನು ಮಾತಾಡ್ತಾ ಇದ್ದೀನಿ. ಏನು ದಿನಾಂಕ 20/6/2026 ಶನಿವಾರ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕಂತ ಏನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಸರಳವಾಗಿ ಆಚರಣೆ ಮಾಡೋಣ, ಎಂದಿನಂತೆ ಇರಲಿ, ಯಾವುದೇ ವಿಜೃಂಭಣೆ ಬೇಡ, ನಮ್ಗೆ ಯಾವುದೇ ಅಡೆಮರಿ ಬೇಡ ಅಂತ ಕೇಳಿದಾಗ ಇಲ್ಲಪ್ಪ ನಾವು ಮಾಡಲೇಬೇಕು ಅಂತ ಒತ್ತಾಯ ಮಾಡಿದಾಗ ಒತ್ತಾಯದ ಮೇರೆಗೆ ನಾವೆಲ್ಲರೂ ಇವತ್ತು ಏನು 20ನೇ ತಾರೀಕು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಬೇಕು. ಅವತ್ತಿನ ದಿನ ವಿಶೇಷವಾಗಿ ಮಾಮೂಲಿಯಾಗಿ ಎಂದಿನಂತೆ ಏನು ವಿಶೇಷವಾಗಿ ಇವತ್ತೇ ಅವರ ಹುಟ್ಟುಹಬ್ಬ ಆಚರಿಸ್ತಲ್ಲ, ಯಾರೋ ಮಾಡ್ಕೊಳ್ದಂಗೆ ನಮ್ಮ ನಾಯಕರು ಮಾಡ್ಕೊಳ್ತಲ್ಲ. ಅವ್ರಿಗೆ ಯಾವುದೇ ಅಧಿಕಾರ ನಾವು ಕೊಟ್ಟಿಲ್ಲ, ಎಲ್ರಿಗೂ ಅಧಿಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರನ್ನ ಒಬ್ಬರಿದ್ದಾರೆ ಅಂದ್ರೆ ಅದು ಕಲ್ಲುಪಲ್ಲಿ ಪ್ರಕಾಶ್ ಎಲ್ಲ ಸಹಾಯನ ಪಡ್ಕೊಂಡಿರತಕ್ಕಂಥವ್ರು ಈ ತಾಲೂಕಲ್ಲಿ ಅವರು ಸಹಾಯ ಪಡ್ಕೊಂಡಿರತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದುಬಿಟ್ಟು ಪಾರ್ಲಿಮೆಂಟ್ ಮೆಂಬರ್ ವರೆಗೂ ಈ ತಾಲೂಕಿನಲ್ಲಿ ಪರಿಚಯ ಇಲ್ದವರು, ಒಬ್ಬರಿಗೆ ಪರಿಚಯ ಇಲ್ದಂಥವ್ರನ್ನ ಈ ತಾಲೂಕಲ್ಲಿ MLA ಮಾಡಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು. ಅವರು ಕಷ್ಟ ಇಷ್ಟಪಟ್ಟಿದ್ದಾರೆ ಅಂತ ನಮ್ಮ ಕಣ್ಣರ ನಾವು ನೋಡಿದ್ವಿ. ಆ ನಿಯತ್ತು ಇವತ್ತು ಯಾರು ಇಟ್ಕೊಂಡಿಲ್ಲ. ಆದರೆ ನಮ್ಮ ನಾಯಕರು ಅಂತ ಹೇಳ್ತೀನಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಜಾತಿ ಭೇದ ಇದ್ದರೆ ಈ ತಾಲೂಕಿನ ಪ್ರತಿಯೊಬ್ಬರು ಒಳಿತನ್ನು ಬಯಸಿರ್ತಕ್ಕಂಥ ನಾಯಕರು ಅಂತ ಕಲ್ಲುಪಲ್ಲಿ ಪ್ರಕಾಶ್ ಅನ್ನೋರು. ಇವತ್ತು ನಾನೊಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರೋನು 2015ರಲ್ಲಿ ನಾನು ಬಲ್ಲಾ ಪಂಚಾಯತಿಯಲ್ಲಿ ಸದಸ್ಯನಾಗಿದ್ದಾಗ ಇಡೀ ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲಾ ಜನಾಂಗದವರಿದ್ದಾಗ ನಾನೊಬ್ಬ ಪರಿಶಿಷ್ಟ ಜಾತಿ 5 ವರ್ಷ ನನ್ನನ್ನ ಅಧ್ಯಕ್ಷರಾಗಿ ಮಾಡ್ತಕ್ಕಂಥ ಕೀರ್ತಿ ನಮ್ಮ ನಾಯಕರಿಗೆ ಸಲ್ಲಿಸಿದೆ. ಜನರಲ್ ಅಲ್ಲಿ ನಮಗೆ ರಿಸರ್ವೇಶನ್ ಬಂದಿಲ್ಲ, ಜನರಲ್ ಅಲ್ಲಿ ನನ್ನ ಅಧ್ಯಕ್ಷರು ಮಾಡ್ತಾರೆ, ಹೇಳ್ಕೊಳ್ತಾರೆ ನಮ್ಮ ನಾಯಕರಿಗೆ ಜಾತಿ ಅಭಿಮಾನ ಇದೆ ಅಂತ. ಎಲ್ಲಿ ಅವ್ರ ಜಾತಿ ಅಭಿಮಾನ ತೋರ್ತಿರ್ತಂತ ಯಾವುದಿಲ್ಲ. ಎಲ್ರೂ ಜಾತ್ಯತೀತವಾಗಿ ಎಲ್ರಿಗೂ ಸಹಾಯ ಮಾಡಿದ್ದಾನೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಇವಾಗ ಒಂದು ಬಡವರು ಹೋಗ್ಲಿ, ಯಾವುದೇ ಒಂದು ಕಷ್ಟ ಬಂದಿರಲಿ, ಯಾವುದೇ ಒಂದು ತೊಂದರೆ ಬಂದಿ, ಒಂದು ಆಸ್ಪತ್ರೆದಾಗ್ಬಿಟ್ಟು, ಒಂದು ಆರೋಗ್ಯವಾದ ಒಂದು ಶೈಕ್ಷಣಿಕ ವಿಷಯದಲ್ಲಾಗ್ಲಿ ನಮ್ಮ ನಾಯಕರು ಸುಬ್ರಹ್ಮಣ್ಯ ಅಣ್ಣವ್ರು ಹೇಳಿದ್ರು, ಅದೇನೋ ನಾ ಹಿಂದುಳಿದ ವರ್ಗಗಳಾಗ್ಲಿ ಯಾವುದೇ ಜನಕ್ಕಾಗಿದೆ ಏನೋ ಕಷ್ಟ ಬಂದ ತಕ್ಷಣ ನಾನು ಇದ್ದೀನಿ ಅಂತ ನಿಂತ್ಕೊಳ್ಳೋಂಥ ನಾಯಕರು ಹೋಗ್ತಾರೆ. ಯಾವುದೇ ಆಕ್ಷೇಪಣೆ ಇದ್ರೆ, ಯಾವುದೇ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ನಾಯಕರಂದ್ರೆ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್. ನಾನು ತಟ್ಟಿ ಹೇಳ್ತಾ ಇದ್ದೀನಿ, ಅಂತ ಮಹಾನ್ ಭಾವನ ಒಂದು ಅವಕಾಶ ಮಾಡುವಂತ ಇದು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಸೇರಿ ನಾವೇನು ದೊಡ್ಡ ಎಲ್ರಿಗೂ ಇದ್ದಂಗೆ ನಾವು ಮಾಡೋಕ್ಕಿಲ್ಲ. ನಮ್ಮ ಶಕ್ತಿ ಅನುಸಾರವಾಗಿ ದೇವರಿಗೆ ಒಂದು ಅಭಿಷೇಕ